ಈ ಧರ್ಮಸಭೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಂತ ಶ್ರೀ ಸಟಸ್ಥಲ ಬ್ರಹ್ಮ ಕ್ಯಾಂಚಮುಚರೇಂದ್ರ ಶಿವಾಚಾರ್ಯರು ಆಲೂರು ಇವರ ಪಾದಕ್ಕೆ ನಮಸ್ಕರಿಸಿ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿಕೊಂಡಂತ ಸಟಸ್ಥಲ ಬ್ರಹ್ಮ ಬಿಲ್ಲಮ ರಾಜ್ಯನ ಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರು ಪರ್ವತೇಶ್ವರ ಸಂಸ್ಥಾನ ಮಠ ನಾವು ಇವರ ಪಾದಕ್ಕೆ ನಮಸ್ಕರಿಸಿ ಈ ಕಾರ್ಯಕ್ರಮದ ನಮ್ಮ ಅಧ್ಯಕ್ಷತೆ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಂತ ನಮ್ಮ ಬಹಳ ಒಡನಾಡು ಈ ಭಾಗದಲ್ಲಿ ಎಲ್ಲರೂ ಜೋಡಿ ಹೊಂದಿಕೊಂಡು ಹೋಗುವಂತ ಪೂಜ್ಯ ಯಾರಾದ್ರೂ ಇದ್ರೆ ಮಹೇಶ್ವರ ಮುತ್ಯ ಇವರಿಗೆ ನಮಸ್ಕರಿಸಿ ಪುರಾಣ ಅಂದ್ರೆ ನಮ್ಮ ಊರ ನಡಗಿಸೋಗ್ಯಾರ ಇವರು ನಮ್ಮ ವೇದಮೂರ್ತಿ ಪಂಡಿತ ರತ್ನ ಮರಿವಾಳೆಯ ಸ್ವಾಮಿಗಳು ಪುರಾಣಿಕರು ದೇವಿ ಆರಾಧಕರು ಇವರಿಗೆ ನಮಸ್ಕರಿಸಿ ಮತ್ತು ತಬಲಾಜಿಗಳಲ್ಲಿ ಗವಾಯಿಗಳಲ್ಲಿ ಈ ಕಮಿಟಿಯ ಎಲ್ಲ ಸದಸ್ಯರು ಮೊದಲು ಮಾಡಿಕೊಂಡು ತಾಯಂದಿರೇ ನಮ್ಮ ಕಲಿಕೇರಿ ಪತ್ರಿಕಾ ಮಾದೇವ ಅವ್ರ ಕೈಯಾಗ ಕೊಟ್ಟರು ಮಾಹಿತಿ ಕೊಟ್ಟರೆ ಈ ಕಾರ್ಯಕ್ರಮ ಯಶಸ್ವಿ ಇಡಬೇಕು. ಅವರಿವರನ್ನದೇ ನಿಮ್ಮೆಲ್ಲರಿಗೂ ಆತ್ಮ ಪರಮಾತ್ಮಗೆ ಶರಣು ಶರಣಾರ್ಥಿ. ಕಡ್ಕೊಳ್ಳೋ ಮಡಿಯಾಳಷ್ಟವರು ಒಂದು ಮಾತು ಹೇಳ್ತಾರೆ, ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ ನಿನ್ನ ಮುಂದೆ ನೆನಸಪ್ಪ. ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದೆ ನೆನಸಪ್ಪ. ರೊಕ್ಕವು ಗಳಿಸಿದಿ ಬಾಳಪ್ಪ ನಿನ್ನ ಮಕ್ಕಳಿಗೆ ಆದವು ಹಾಳಪ್ಪ. ಪಕ್ಕನೆ ಬಿದ್ದು ನೀ ಸತ್ಯಪ್ಪ ನಿನ್ನ ರೊಕ್ಕ ಮಕ್ಕಳು ಯಾರಪ್ಪ. ಮಡದಿಯ ಮಾತು ಕೇಳಿಯಪ್ಪ ಗುರು ನುಡಿ ಕೇಳಂದರೆ ಎಲಿ ಕಿಚ್ಚಪ್ಪ. ಹೇಳಿದ ಮಾತು ತಲೆಯಾಗಿ ಇಟ್ಕೊಂಡಪ್ಪ ಏರಿ ಇಳಿದ ಬಳಿಕ ಕುಂತು ಅತ್ಯಪ್ಪ. ಇದ್ರ ಅರ್ಥ ಏನು ಅಂದ್ರ ಯಾಕ ಏನು ಬೇಕಾಗ್ಯದ ಎಲ್ಲಿ ಬರ್ಬೇಕಾಗ್ಯದ ಯಾವಾಗ ಕೇಳಬೇಕಾಗ್ಯದ ಯಾವಾಗ ಗುರುವಿನ ಪಾದಕ್ಕೆ ನಾವು ಬಿಡ್ಬೇಕಾಗ್ಯದ ತಿಳ್ಕೊಂಡ್ರೆ ಮಾತ್ರ ಯಾಕಪ್ಪ ಏನು ಬೇಕಪ್ಪ ನಿನ್ನ ಮನಸ್ಸಪ್ಪ ಮುಂದೆ ನೆನಸಪ್ಪ. ಸದ್ ಹೋಗಿ ಜೋರು ಹೋಗಿ ಕೇಸಿಂದ ಒಂದು ಇದು ನೋಡಿದ ಡ್ಯಾನ್ಸ್ ಹುಡುಗಿಯರು ಬರ್ತಾರಲ್ಲ ಹಾಡ್ತಾರೆ ಏನಂತಾರೆ ವೇದಿಕೆ ಮೇಲೆ ಸದ್ಯ ಆದಂದ್ರೆ ನೀವು ಎಲ್ಲರೂ ಎದ್ದು ಹೋಗ್ಬಿಡ್ತೀರಿ. ಇದು ಕೇಳ್ಬೇಕಂದ್ರ ನಿಮಗೆ ಭಾಳ ಕಿಚ್ಚಿರ್ತವ್ರು ಮುಂದ ನೆನ್ಸಂತದಿರ್ಬೇಕು. ಅಂಥದ್ದು ಮಾಡಂತನವ ಮಡದಿಯ ಮಾತು ಕೇಳಿದಪ್ಪ ಎಷ್ಟು ಗಳಿಸಿದಿ ಗಂಡ್ರು ಮಕ್ಕಳಿಗೆ ಎಲ್ಲ ಕೊಟ್ಟಿ ಇಂಥ ಮಹೇಶ್ವರ ಮಠಕ್ಕೆ ದಾನ ಧರ್ಮ ಪರೋಪಕಾರ ಮಾಡಂದ್ರ ನಿನಗೆ ಭಾಳ ಕಿಚ್ಚದ ಎದಿ ಕಿಚ್ಚಪ್ಪ. ಒಬ್ಬ ಒಳ್ಳೇದು ಮಾಡೋದು ಕಲಿಬೇಕು. ಒಂದು ಸಾರಿ ಕೆಟ್ಟ ಮಾಡಿ ಬಡ್ತ ತಿನ್ನಿಸ್ಕೊಂಡು ಜೇಲಿಗೆ ಹೋಗಿ ಒಳಗೆ ಕುಂತಾಗ ಅಳತಿ ಅತ್ತ ಏರಿ ಇಳ ಒಳಗ ಕುಂತು ಅತ್ಯಪ್ಪ. ಏರುಕ್ಕಿಂತ ಮುಂಚೆ ವಿಚಾರ ಮಾಡಬೇಕು. ಎಲ್ಲಾರು ಸತ್ಯನಾಶ ಆಗಿ ಒಳಗೆ ಕುಂತಳಾಗ ಅವಾಗ ಗುರು ಕೈ ಹಿಡಿಯಂದ್ರೆ ಹ್ಯಾಂಗ ಹಿಡಿತಾನ. ಪುಣ್ಯದ ದಾರಿತ್ತು ಮಾತ್ರ ಈಗ ಹಿಡಿಲಕ್ ಸಾಧ್ಯ ಅದ. ಹಂಗ ಮಹೇಶ್ವರ ಮಠಕ್ಕೆ ಬಂದ್ರೆ ಈ ಶಾಸ್ತ್ರ ಪುರಾಣ ಅವ್ರ ಗುರುಗಳ ಆಶೀರ್ವಾದ ತಗೊಂಡ್ರೆ ಮಾತ್ರ ಯಾಕೆ ಹೆಚ್ಚು ಬರಲ್ಲ, ಒಳ್ಳೆ ನಿಮಗ ಬೆಳಕು ಬರ್ತದಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದು ಮಾತು ಹೇಳ್ತೀನಿ ತಾಯಿ, ನಿಮಗ ಎಷ್ಟು ಶಕ್ತಿ ಅದ ಈ ದೇವಿ ಅದಲ್ಲ, ದೇವಿ ಅವತಾರದವ್ರು ನೀವು ಎಷ್ಟು ಶಕ್ತಿ ಇರ್ತದೆ ನಿಂಬಲ್ಲಿ ಅಂದ್ರ ನೀವೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಕುಣಿಸ್ತವ್ರು ನೀವು ತಕ 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 ಕುಣಿಸ್ತವ್ರು. ಮಹೇಶ ಮುತ್ತಾಗ ಕುಂತ ಗುರುಗಳಿಗೆ ಕುಣಿಸ್ತವ್ರೆ ನೀವು. ನಿಂಬಲ್ಲಿ ಅಷ್ಟು ಶಕ್ತಿ ಅದ. ಕಡ್ಕೊಳ್ಳೋ ಮಡ್ಯಾಳ್ನವ್ರು ಹೇಳ್ತಾರೆ ಏನಾಗದು ಈ ಗುರುವಿನ ಒಲಿಸುವುದೇನಾಗದು, ಹರನ ಒಲಿಸುವುದೇನಾಗದು, ಹರ ಬ್ರಹ್ಮನ ಒಲಿಸುವುದೇನಾಗದು, ಏನಾಗದು ಗುರುವಿನ ಒಲಿಸುವುದೇನಾಗದು. ಏನ್ ದೊಡ್ಡಾಗದು ಆದ್ರೆ ನಾವು ತಿಳ್ಕೊಂಡು ಬಹಳ ಕಷ್ಟ ಅದಂತ. ಅದೇ ಹಂಗ್ರಿ ಸತಿ ಅನಿಸುವನ್ ಕತಿ ಕೇಳಿದ್ರೆ ನೀವು ಸತಿ